ಹೌದು ಹೌದು ಈಗ ಓಡ್ ಬಂದಿ ಕಣವು. ಈಗ 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 ಜಸ್ಟ್ ಇವಾಗ ಹೋಗದ. ಈಗ ಬಾಯ್ ಬಡಿತು ಕಣ. ಹೌದು ಖಾಲಿ ಮಾಡು. ಹೌದು ಬಿರ್ತ ಪಾಸ್ ಆಯ್ತು. ಹೌದು ಇವಾಗ ಚಿರತೆ ಬಂದು ಈ ಬೋನ್ ಒಳಗಡೆ ಬೀಳುತ್ತೆ ನೋಡಿ. ನೈಟು ಬೋನ್ ಇಟ್ಟಿದ್ವಲ್ಲ, ಚಿರತೆ ಬೀಳ್ತಾ ಅಲ್ಲಿ ನೋಡಿ ಚಿರತೆ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಹೌದು, ನೈಟು ಒಂದು ಚಿರತೆ ಬಂದು ನಮ್ಮ ಆಡ್ಮರಿನ ಹಿಡಿದ್ಬಿಟ್ಟಿತ್ತು. ಸುಮಾರು 1:30 ಟೈಮು. ಏನೋ ಸೌಂಡ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ನಾವು ನಮ್ಮ ಅಮ್ಮ ಇಬ್ಬರು ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬರೋದಕ್ಕೂ ಆ ಚಿರತೆ ಅದನ್ನು ಬಿಟ್ಬಿಟ್ಟು ಈ ಕಡೆಗೆ ಓಡ್ತು. ಬಟ್ ನಾವು ಹೊರಗಡೆಗೆ ಬರೋ ಅಷ್ಟರಲ್ಲಿ ಆ ಕತ್ತನ್ನು ಹಿಡಿದ್ಬಿಟ್ಟಿತ್ತು ಚಿರತೆ. ಸೊ ರಕ್ತ ಎಲ್ಲ ಬರ್ತಾಯಿತ್ತು. ನಾವು ಸತ್ತೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಬದುಕಿದೆ. ನೋಡೋಣ ಅದು ಬದುಕುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಕ್ಚುಲಿ ನೈಟು ಏನೆಲ್ಲ ಆಯಿತು ಅಂತ ವೀಡಿಯೋ ಮಾಡಿದ್ದೀನಿ, ಅದು ನೋಡಿ ಏನಾಯಿತು ಅಂತ. ನಮ್ಮಮ್ಮ ಬೇರೆ ಫುಲ್ ಭಯ ನೈಟು. ನೀನು ನೋಡ್ದೆ ಚಿರತೆನಾ? ನೀನು ಓಡ್ತು ಕಣ. ನೋಡ್ದಾ? ಅಯ್ಯೋ, ಅದು ಬಾಯ್ ಬಡಿನಿಲ್ವಾ, ದಂಡಕ್ಕೆ ಬಾರತ್ಗೂ ಬಾಯ್ ಬಡಿತು. ನಾನ್ ಕಕ್ಕರ್ ಪಿಕ್ಕರ್ನೆ ಬಾಕಲ್ ತಕೊಂಡು ಓಡ್ ಬಂದಿರ್ವಾ ಅಂತ. ಅದು ಆ್ಯಕ್ಚುಲಿ ಅದು ಸುಮ್ಮನೆ ಈ ಆಡ್ಮರಿಗಳು ನಾವು ಅಗ್ದಲ್ಲಿ ಕಟ್ಟಿರ್ತೀವಲ್ಲ, ಅದು ನುಲ್ಕೊಂಡು ಕಿರ್ಚ್ತಾ ಇದೆ ಅಂದ್ಬಿಟ್ಟು ನಮ್ಮ ಅಮ್ಮ ಹೊರಗಡೆಗೆ ಬಂದ್ರು. ನಾನ್ ನೋಡ್ ಬಂದಿ ಚಿರತೆ ಅಂತ ನಂಗೆ ಗೊತ್ತಿಲ್ಲ. ಮನೆಯೊಳಗೆ ಬಾಕಲ್ ತೆಗಿಯತ್ಗೋ ನಾರನ್ನೇ ಆಗದ ಬಿಡ್ತು. ಯಾಗ್ನೇ ಆಗೈತೆ ಗೊತ್ತಾ? ನೋಡಿ ನೆಗಿತಂತೆ. ನಾನು ಹಿಂದೆ ನಮ್ಮ ಅಮ್ಮನ ಹಿಂದೆ ನಾನು ಬಂದೆ. ಆಮೇಲೆ ಬಂದೆ. ಆಗದ ಬಿಡ್ತು. ಆಗ್ತಾನಂಗೆ ಸೋಳಿ ಬಂದ್ಬಿಟ್ಟು. ನೈಟ್ ಏನಾಯ್ತು ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ರಿ. ಹೌದು ಹೌದು ಈಗ ಓಡ್ ಬಂದಿ ಕಣವು. ಈಗ 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 ಬಿದ್ದು ಓಡ್ ಬಂದಿ. ಹೌದು ಈಚೆಗೆ ಬಾ ನೀನು. ಪಾರಿನ ಮರಿ. ಹೌದು ದೊಡ್ಡದಕ್ಕೆ ಬಾಯ್ ಹಾಕ್ಬಿಟ್ಟಲ್ಲ. ಏನು ಮಾಡದ್ನ ಕರಿಸ್ಕೊಗಾಕು. ಈಗ ಜಸ್ಟ್ ಇವಾಗ ಹೋಗದ. ಈಗ ಬಾಯ್ ಬಡಿತು ಕಣ. ಏನು ಮಾಡಿದ್ದು ನಾನು ನುಲ್ಕೊಂಡದೆ ಅಂತ. ಕತ್ತು ಹಿಡಿತು. ಹೌದು ಏನು ಮಾಡು. ಹೌದು ಹೌದು ಖಾಲಿ ಮಾಡು. ಹೌದು ಹೌದು ಖಾಲಿ ಮಾಡು. ಹೌದು ಹೌದು ನೀರಿದ್ರೆ ಎತ್ಕವಾ ಯಾಕೆ ನೀರು ಕುಡಿಸಕ. ಕುಡಿನದು ಚಿರತೆನೋ ಹುಲಿನೋ ಗೊತ್ತಿಲ್ಲ, ಜಸ್ಟ್ ಇವಾಗ ಹಿಡಿದ್ಬಿಟ್ಟು ಹೋಗಿರೋದು. ಸೊ ಏನೋ ಶಬ್ದ ಆಗ್ತಾಯಿತ್ತು, ಏನಂತ ನೋಡ್ಬಿಟ್ಟು ಹೊರ್ಗಡೆಗೆ ಬಂದ್ವಿ. ಜಸ್ಟು ಬಿಟ್ಬಿಟ್ಟು ಹೋಗಿದೆ. ಸೊ ಇದು ಏನಾಗುತ್ತೆ ಏನೋ ಗೊತ್ತಿಲ್ಲ, ಬದುಕುತ್ತೋ ಏನೋ ಗೊತ್ತಿಲ್ಲ. ದೊಡ್ಡ ಅಡುಗೆ ಬಾಯ್ ಹಾಕ್ಬಿಡ್ತಲ್ಲ ಪಾಲಿನ ನಾಡು. ನಾನು ನುಲ್ಕೊಂಡದೆ ಅಂತ ಬಾಕಿ ಇರ್ತಲ್ಲ, ಬಾಕು ತಕೊಂಡು ಓಡ್ ಬಂದಿ. ಅದೇ ಬರ್ಕನೆ ಬಿರ್ತಾಗ ಪಾಸ್ ಆಯ್ತು. ನಾನು ಕರೆಕ್ಟಾಗಿ ನೋಡಿಲ್ಲ, ನಿತ್ತಾಗ ಪಾಸ್ ಆದಾಗಾಯ್ತು. ಬಾಯಿಂದಿಂದ ಬಂದಿ ನಾನು. ಅಲ್ಲಿದ್ದ ಹೆಜ್ಜೆ ಗುರ್ತು ಅಲ್ಲಿ ಅಲ್ಲಿ ಇದು ಹುಲಿಯೋ ಚಿರತೆಯೋ ಗೊತ್ತಿಲ್ಲ. ನೋಡ್ರಿ ಹೆಜ್ಜೆ ಗುರುತು. ಮೋಸ್ಟ್ಲಿ ಇದು ಹುಲಿನೋ ಚಿರತೆನೋ ಗೊತ್ತಿಲ್ಲ. ಇಲ್ಲೊಂದು ಹೆಜ್ಜೆ ಇದೆ, ಇಲ್ಲಿದೆ. ಅಲ್ಲಿ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತಾರಂತೆ. ಕೊಡ ಕಡಿಬೇಡಿ ಕೊಡ. ಹೀಗೆ ಹೋಗಿದೆ ಚಿರತೆ. ಈಗ ಹಿಡ್ದಿರೋದು ಈಗ ಬಾಯಿ ಬಾಯಿ ಹಾಕ್ಬಿಟ್ಟದ. ಹಾಗೆ ಕೆಳಗನ್ ಬೈ ಮೇಲನ್ ಬೈ ಕತ್ತಿಗೆ ಬಾಯಿ ಹಾಕ್ಬಿಟ್ಟದೆ. ಅದು ಬತ್ತಿರ್ನಿಲ್ಲ, ಹೆಂಗ್ ಬಂತು ಇಷ್ಟೊತ್ತಲ್ಲಿ? ಅಲ್ಲಿ ಇಳಗ್ಬಿಟ್ಟದೆ. ಇಲ್ಲ, ಇಲ್ಲಿ ತೂತಾಗದ. ಇಲ್ಲೊಂದು ನೋಡು. ಹೋಗು ಹಾಸಿಗೆ ಮೇಲೆ ಎತ್ತೀನಿ.
ನೋಡಿಲಿ ಅದು ರಾಮ ಮುಚ್ಕೊಂಡಿದ್ದಕ್ಕೆ ಕಾಣಲ್ಲ ಅಷ್ಟೇ. ಯಾರದು ಬದುಕಲ್ವಾ? ಬದುಕಲ್ಲ, ಸಿಗೋದು ಗ್ಯಾರಂಟಿ ಇಲ್ಲ. ಮೇವು ಅದು ಪಾಪ ಅಲ್ಲಿ ಮುಟ್ಟಿದ್ರೆ ಅದಕ್ಕೊಂದ್ರೆ ಇದು ಗುರು ಅಂತ ಅದೇ ಊದೈತೆ ಕಷ್ಟ ಅದೇ. ಇಂಥ ಇದ್ರಲ್ಲಿ 100ಕ್ಕೆ1 ಬದುಕೋದು ಬಾಬಾ ಯಾಕೆ ಅಷ್ಟೇ. ಅಯ್ಯೋ ಪಾಲಿನಾಡು ಒಟ್ಟ ಉರಿತದೆ ಇವತ್ತಾಗ ಒಂದೂವರೆ. ನಾನು ನಾಯಿಗೆ ಗಳ್ಳು ಹಾಕಿದ್ರೆ ಭಾರಿ ಹಚ್ಚತ್ತು ಬಂದ್ಬಿಡ್ತಿದ್ದಿ. ನಾಯಿ ಜತ್ ಕೆಟ್ಟದ್ ಗಳ್ಳು ಹಾಕ್ತವ್ರೆ ಏನೋ ನಂಗೆ ಎಚ್ಚರ ಇಲ್ಲ. ಇದು ಬಾಯಿ ಬಡಿತಲ್ವ ಕಾಲು ನೋಡ್ಕೊಂಡದಂತ ನಾನು ಅದು ಮೇಯಕ್ಕೂ ಆಗಲ್ಲ, ಬಾಯಿ ಆಡ್ಸೋಕ್ಕಾಗಲ್ಲ. ಅದು ಈಗ ಚೆನ್ನಾಗಿರೋವೆಲ್ಲ ಕೊಡ್ಬಿಟ್ರೆ ಏನು ಇದು ಮಾಡ್ಬೋದು. ನಾಳೆ ಓಪನ್ ಆಗೋದಲ್ಲ, ಅದೇ ಹಿಂಸೆ. ಮಾಡವ್ರಂತ ಇದು ಈ ಕಡೆ ಎಲ್ಲಾರು ಬಿದ್ದಿದ್ರು ಏನೋ ಆಯ್ತಿರಲಿಲ್ಲ, ಅದು ಕರೆಕ್ಟಾಗಿ ಓಪನ್ ಮಾಡ್ಬಿಟ್ಟದೆ. ಇಲ್ಲೊಂದು ಸೈಡು ಇಲ್ಲಿ ಎರಡಲ್ಲಿ ಬಿದ್ದಿದೆ ನೋಡಿ, ಈ ಸೈಡ್ ಎರಡಲ್ಲಿ ಅಲ್ಲಿ ನೋಡಿ, ಅಲ್ಲಿ ನೋಡಿ, ನೋಡ್ದು ಅದು ಗೊತ್ತಾಯ್ತದೆ ನಮ್ಗೆ ನೋಡಿದಾಗಲೇ. ಇದು ಬದುಕೋದಿಲ್ಲ, ಕೊಟ್ಬಿಡು ಸುಮ್ಮನೆ. ಪಾಲಿನಾಡು ಕಣ ಪಾಪ ಏನು ಮಾಡವ್ ನಮ್ಮ ಮನೆ ಬರೀ ಸಾಕಾಗಂಟ ಕಷ್ಟ ಬಿದ್ದು ಪಾಪ ಒಟ್ಟ ಉಳಿತದ ಸಂದೈತ ನಂಗತ್ಲು. ಮೊನ್ನೆ ದಿವ್ಸವೇ ಹೇಳಿದ್ರು ವೈಕ ಅಣ್ಣ ಚಿರತೆ ಬಂದದಿ ಅಣ್ಣ ಇಲ್ಲಿ ನಮ್ಮ ಹೊಲದ ಮೇಲೆ. ಇದು ಈ ನೀರು ಹೊಡೆದಿದ್ರಲ್ಲ, ನೀರು ಹೊಡೆದ್ರೆ ಅಜ್ಜೆ ಮೇಲೆ ಬಂದಿದ್ದಂತೆ. ಅಣ್ಣ ಚಿರತೆ ಬಂದದಿ ಅಣ್ಣ ಇಲ್ಲಿ ಸಂದೆನಾಗ ಹೋಗಕ್ಕೆ ಭಯ ಅಣ್ಣ ಅಂತ ಅಂದ್ರು. ಇಲ್ಲಿ ಎಲ್ಲಿಲ್ಲ ಚಿರತೆ, ಇಲ್ಲಿ ಆತಕ್ಕೆ ಬಂದತ್ತ ಬುಡ. ಈ ಕಡೆ ಮಲಗಿತ್ತು ನಾಯಿ, ಬಂದು ಈ ಕಡೆ ಮಲಗಿತ್ತು. ನನ್ನಿಂದ ಆ ಸೈಡ್ ಮಕ್ಕಳು ನಾಯಿ ಮಲಗಿತ್ತು, ಈ ಕಡೆ ಆಡ್ಮರಿ ಮಲಗಿತ್ತು. ನಾನು ಹಿಂಗೆ ಮಲಗ್ಯವನಿ. ಆಡ್ಮರಿನೇ ಬಂದು ಕಚ್ಚದ. ಆಡ್ಮರಿ ಕಚ್ಚೋದಕ್ಕೆ ಹೇ ಅಂತಲ್ಲ, ಈ ಹಗ್ಗ ಇದ್ಬಿಡು, ಹಗ್ಗ ಇಲ್ದೆ ಹೋಗಿದ್ರೆ ಎತ್ಕೊಂಡು ಹೋಗೋದು, ಎಳ್ದಾಡ್ತಲ್ಲ. ನಾನೇ ಬರ್ತೇವೆ ಅಂದನ ತಾನೇ ಬಿಡ್ತೇವೆ. ನಾಯಿ ಅಯ್ಯೋ ನಾಯಿನ ಹಿಡ್ಕೊತದಲ್ಲ, ಅಯ್ಯೋ ಅಂದ್ಬಿಟ್ಟು ದತ್ತಾಗಿ ಓಡ್ತು. ಓಡಿಸ್ಬಿಟ್ಟು ನೋಡ್ತೀನಿ, ಇನ್ನೇನು ಈ ಥರ ಕಚ್ಬಿಡ್ತು. ನಾನು ಸುಟ್ಟಿ ಗಿಟ್ಟಿ ನೋಡಿದೆ, ಅದು 4 ದಿನ ಇದ್ಬಿಟ್ಟು ಅದಕ್ಕೆ ಇದು ಈ ಸಲ ಆ ಜಾತಿ ವಿಷ ಜಾಸ್ತಿ ಮನುಷ್ಯರೇ ಸತ್ತೈತಾರೆ. ಹಗ್ಗ ಇದ್ದೇ ಹೋಗಿದ್ರೆ ಎತ್ಕೊಂಡೆ. ಓಕೆ, ನೆನ್ನೆ ನೈಟು ಆಡ್ಮರಿ ಬಂದು ಮನೆ ಹತ್ರ ಏನು ಬೇಟೆ ಆಡಿತ್ತು. ಇವಾಗ ಆ ಚಿರತೆ ಮತ್ತೆ ಬರ್ಬೋದು ಅಂದ್ಬಿಟ್ಟು ಬೋನ್ ತಗೊಬಂದು ಇಲ್ಲಿ ಮನೆ ಹತ್ರ ಇಡಿಸ್ತಾ ಇದ್ದೀವಿ. ಓಕೆ, ತಂದಿದ್ದಾರೆ ಬೋನು. ಸರ್ ಇಲ್ಲೇ ಇಟ್ಬಿಡ್ಬೇಕಿತ್ತು, ಈ ಜಾಗದಲ್ಲಿ ಇಟ್ಬಿಡ್ಬೇಕಿತ್ತು. ಹಾಂ, ಇನ್ನೊಂದು ಸ್ವಲ್ಪ. ಹಾಂ, ಅಂದರೆ ಅದನ್ನ ನೋಡ್ಬೇಕಲ್ಲ, ಇದನ್ನ ನೋಡೋ ಬದಲು ಅಲ್ಲಿ ರಸ್ಗಳನ್ನೇ ನೋಡ್ಕೊಂಡ್ರೆ ಅದು. ಅದೇ ಬೇರೆಯವನ್ನೆಲ್ಲ ಒಳಗಡೆ ಕಟ್ಬಿಟ್ಟಿದ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬಿಟ್ಟು ಒಂದನ್ನ ಯಾವ್ದಾದ್ರು ಇಲ್ಲಿ ಬಿಡ್ಬೇಕಷ್ಟೇ. ನಾಯಿ ಬಿಟ್ಬಿಟ್ರೆ ಆಯ್ತಲ್ವಾ, ನಾಯಿ ಮರಿ. ಇಲ್ಲಿ ಅದು ಕಾಣಿಸ್ಬೇಕಲ್ಲ, ಅದು ಕಾಣಿಸುತ್ತಾ? ಕಾಣಿಸ್ತದೆ. ನಾನು ಹೇಳೋದು 2 ಇಟ್ಬಿಟ್ರೆ ಅಲ್ಲಿ ಈ ಕಡೆಯಿಂದ ಬಂದ್ರೆ ಅದಕ್ಕೆ ಒಳಕ್ ನುಗ್ಗಕ್ಕೆ ಮೋಕ ಸಿಕ್ಕಲ್ಲ. ಇಲ್ಲ ಅಂದ್ರೆ ಅಲ್ಲೇ ಹಿಡಿಯೋದ್ರೆ ಅಲ್ಲೇ ಇಡ್ತೀವಿ. ಅದು ಅಲ್ಲಿ ಬಂದ್ರು ಇದು ಕಾಣಿಸ್ಬೇಕು. ಅದೇ ನಾನು ಹೇಳೋದು. ಇಲ್ಲ ಅಂದ್ರೆ ಹಿಂಗಿಡಮ್ಮ, ಅದೇ ಒಂಚೂರು ಆ ಕಡೆ ಟರ್ನ್ ಮಾಡ್ಬಿಡೋದಷ್ಟೇ, ಟರ್ನ್ ಮಾಡ್ಬಿಡೋದಷ್ಟೇ. ಹಾಗೆ ಇನ್ನು ಲಾಸ್ಟ್ ಟೈಮ್ ಒಂದು ಆಡ್ಮರಿನ ಹಿಡಿದಿದ್ದು ನೋಡಿ ಇದೇ ಜಾಗದಲ್ಲಿ. ಸೊ ಇಲ್ಲೇ ಕಟ್ಟಿದ್ದು, ಅದನ್ನು ಈ ಜಾಗಕ್ಕೆ ಬಂದು ಹಿಡಿದಿತ್ತು ಚಿರತೆ. ಅದು ಸತ್ತೇ ಹೋಗಿತ್ತು. ಇವಾಗ ನೋಡಿ ಅಲ್ಲೇ ನೋಡ್ರಿ, ಮನೆ ಪಕ್ಕನೇ ಅಲ್ಲೇ ಬಂದು ಹಿಡಿದಿದೆ. ಅದು 4 ತಿಂಗಳು ಬಿಟ್ಟು ಮತ್ತೆ ಬಂದಿದೆ. ಸೊ ಅದು ನಾವು ನೋಡ್ಬಿಟ್ವಿ, ಅದರಿಂದ ಹೊರ್ಟೋಯ್ತು. ಅದು ಇನ್ನೂ ಹುಷಾರಾಗಿಲ್ಲ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಕತ್ತಿ ಹಿಡಿದ್ಬಿಟ್ಟಿದ್ದೆಲ್ಲ ಅದೆಲ್ಲ ಊದ್ಕೊಂಡಿದೆ. ಇಲ್ಲಿ ನೋಡಿ, ಬದುಕಲ್ಲ ಅಂತಾರೆ ಎಲ್ಲ. ನಾವು ಇಲ್ಲಿ ನೋಡಿ, ಓಯ್ ನೋಯ್ತಿದ್ಯಾ. ಬೇಜಾರೇನಂದರೆ ಲಾಸ್ಟ್ ಟೈಮ್ ಹಿಡಿತಲ್ಲ ಆ ಮರಿ ಕೂಡ ಫಲ, ಇದು ಫಲನೇ. ಸೊ ಅದೇ, ಇದು ಬದುಕುತ್ತೋ ಇಲ್ವೋ ಅನ್ನೋದೇ ಡೌಟು. ನೋಡೋಣ. ಇಲ್ಲಿ ನೋಡಿ ಕತ್ತೆಲ್ಲ ಯಾವ ಥರ ಊದ್ಕೊಬಿಟ್ಟಿದೆ ಅಂತ. ಅದೇನೋ ಬಿಸುವಂತೆ ಅದು. ಆ ಚಿರತೆ ಅಲ್ಲಿದೆಯಲ್ಲ, ಅದು ಒಂಥರ ವಿಶ್ವಂತೆ. ಸೊ ಅದಕ್ಕೆ ಆ ಥರ ಊದ್ಕೊಳ್ಳೋದು. ಅದಕ್ಕೆ ಇಲ್ಲಿ ಬೋನ್ ಇಡಿಸ್ಬಿಟ್ಟು ಬೋನ್ ಒಳಗಡೆ ನಮ್ಮ ಒಂದು ಸಣ್ಣ ನಾಯಿ ಮರಿ ಇದೆ, ಅದನ್ನ ಒಳಗಡೆ ಬಿಡ್ತೀವಿ.
ನಾಯಿ ಮರಿಗೇನು ಎಫೆಕ್ಟ್ ಆಗಲ್ಲ, ಅದು ಒಳಗಡೆ ಇರುತ್ತೆ. ಎಲ್ಲನೂ ಜೋಣಿಸ್ತಾವ್ರೆ. ಅಲ್ಲೇನಾರು ಬಿದ್ದಿದ್ದೀತಾ? ಅಲ್ಲೇನಾರು ಬಿದ್ದಿತ್ತಾ? ಬಿದ್ದೀತಾ? ಹಿಂದೆ ಒಬ್ಬ ತಲೆ ಕೊಟ್ರು, ಮುಂದೆ ಒಬ್ಬ ತಲೆ ಕೊಟ್ರು. ಒಬ್ಬರ ಈ ಕಡೆ ಚಳ ಬೋರ್ಡ್ ಎತ್ತಿಡ್ಕೊ, ಎತ್ತಿಡ್ಕೊಂಡು ಒಂದ್ ಕಡೆ ಕೊಕ್ಕೆ ಕೊಟ್ಬಿಟ್ಟು ಮೇಲ್ಗಡೆ ಟೈಟ್ ಮಾಡಿ ನೀ ಹೇಳ್ಕೊಂಬೋದು, ಏನಿಲ್ಲ. ಬಳೆ ಹಿಡ್ಕೊ. ಈಗ ಬೋನ್ ಹೊಡಕ್ಕೆ ನಮ್ಮ ಅಕ್ಕನ ಕೊಡಿಸ್ತೀವಿ. ನೀನು ನೋಡ್ಬಿಟ್ಟು ಇರ್ತಾವತ್ತೆ ಅವಾಗ ಲಾಕಾಯ್ತೆ. ಚಳ ಚೂರು ಮೇಲೆ ಎತ್ತು, ಟಚ್ ಮಾಡು, ಆಯ್ತಾಗಿರಿ. ಓಕೆ, ಅಷ್ಟೇ. ಅಷ್ಟು ಜೋರಾಗಿ ಮಡಗುತ್ತೆ ಅದು ಚಿರತೆ ಕಾಲು. ನೋಡಿದ ತಕ್ಷಣ ಭಾರ ಬಿಡ್ತದಲ್ಲ, ಏನಿಲ್ಲ ಒಂದು 5 kg ಭಾರ ಬಿಟ್ರು ಸಾಕದು. ಆಯ್ತಾ ಮೇಲೆ ಅದು ನೀವು ಹಿಡಿಯೋಕ್ಕೋಸ್ಕರ ಗಬಾರ್ ನೋಯ್ತಿದೆ. ಓಕೆ, ಬೋನ್ ಫಿಕ್ಸ್ ಆಗಿದೆ. ನೈಟ್ ಇಲ್ಲಿ ಒಂದು ನಾಯಿನ ಬಿಟ್ಬಿಟ್ಟು ಹಾಕಿ ಈಗ ನೋಡೋಣ ಚಿರತೆ ಬಂದು ಟ್ರ್ಯಾಪ್ ಆಗಿ ಬೀಳುತ್ತೆ ಏನಂತ. ನಿನ್ನ ಅದ್ರೊಳಗಡೆ ಇರಿಸ್ತೀನಿ ಕಣ. ಚಿರತೆ ಬಂದಾಗ ನೀನು ಕೂಗೋ ನನ್ನ. ನಗ್ಗೋದ್ರೆ ನನ್ನ ತಪ್ಪಲ್ಲ, ನಗ್ಗೋದ್ರೆ ನನ್ನ ತಪ್ಪಲ್ಲ. ಇಲ್ಲೇ ನಿಂತಿತ್ತು. ನೆನ್ನೆ ಆಡ್ಮರಿ ಹಿಡ್ದಿತ್ತು, ಅದು ಬದುಕಲ್ಲ, ಕೊಟ್ಬಿಡಿ ಅಂತ ಹೇಳಿದ್ರು. ಆದರೆ ನಾವು ಕೊಟ್ಟಿಲ್ಲ. ಏನಾದರೂ ಆಗಲಿ ಇರಲಿ ಅಂದ್ಬಿಟ್ಟು ಹಾಕಿ ಇಟ್ಕೊಂಡಿದ್ದೀವಿ. ಸೊ ಅದು ಬೆಳಿಗ್ಗೆಯಿಂದ ನೆನ್ನೆ ನೈಟಿಂದ ಏನೂ ತಿಂತಾನೇ ಇಲ್ಲ. ಇವಾಗ ಬಾಳೆಹಣ್ಣು ತಿನ್ನಿಸ್ತಾಯಿದೆ ನಮ್ಮಮ್ಮ. ಟೈಮ್ ಇವಾಗ 9:07 ಆಗಿದೆ. ಇವಾಗ ಆಡ್ಮರಿನ ಹಿಡ್ಕೊಂಡೋಗಿ ಆ ಬೋನ್ ಏನಿದೆ ಅದರೊಳಗಡೆ ಬಿಡಬೇಕು. ಸೊ ಅಲ್ಲಿಗೆ ಬಿಡೋಣ ಬನ್ನಿ. ನಾನು ನಾಯಿ ಒಳಗಡೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ. ನಾಯಿ ಬೇಡ, ಮೇಕೆನೇ ಬಿಡೋಣ ಅಂದ್ಬಿಟ್ಟು ಮೇಕೆ ಬಿಡ್ತಾಯಿದ್ದೀನಿ. ಓಕೆ, ಓಕೆ, ಆಡ್ಮರಿ ಒಳಗಡೆ ಬಿಟ್ಟೆ. ನೋಡಿ ಈ ಥರ ಅರ್ಚುತ್ತೆ. ಈ ಥರ ಅರ್ಚೋದು ಚಿರತೆಗೇನಾದರೂ ಕೇಳಿಸಿ ಏನಾದರೂ ಬಂದು ಟ್ರ್ಯಾಪ್ ಆಗಿ ಬಿಡುತ್ತೆ ಇವತ್ತು ರಾತ್ರಿ. ಬೆಳಗ್ಗೆ ನೋಡೋಣ. ಚಿರತೆ ಅದ್ರ ಸೌಂಡಿಗೆ ಈ ಕಡೆಯಿಂದ ಬಂದರು ಅಥವಾ ಈ ಕಡೆಯಿಂದ ಬಂದರು ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಕಾಲು ಮಡಗಿದ ತಕ್ಷಣ ಇದು ಕ್ಲೋಸ್ ಆಗುತ್ತೆ, ಚಿರತೆ ಒಳಗಡೆ ಸರಿ ಆಗುತ್ತೆ. ಇವಾಗ ಇಲ್ಲಿಂದ ಹೋಗ್ತೀನಿ. ಬೆಳಗ್ಗೆ ಬಂದು ನೋಡೋಣ ಚಿರತೆ ಬಿದ್ದಿದೆಯೋ ಇಲ್ಲಿ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಗೈಸ್. ನೈಟು ಬೋನ್ ಇಟ್ಟಿದ್ವಲ್ಲ, ಚಿರತೆ ಬೀಳ್ತಾ ಅಲ್ಲಿ ನೋಡಿ. ಚಿರತೆ ಕಾಣಿಸ್ತಿದೆಯಾ ಚಿರತೆ? ಬಂದಿದ್ರೆ ತಾನೇ ಕಾಣಿಸೋದಕ್ಕೆ. ಬೋನ್ ಇಡ್ತೀವಿ, ಚಿರತೆನೇ ಬರಲ್ವಲ್ಲ. ಆ ಚಿರತೆಗೆ ಗೊತ್ತು ಇವರು ಒಂದಿನ ನಾನು ಹಿಡಿದ್ಬಿಟ್ಟು ಹೋದ್ರೆ ಮಾಣೆಗೆ ಬೋನ್ ಇಡ್ತಾರೆ, ಅಲ್ಲಿ ಲಾಕ್ ಮಾಡ್ತಾರಂತ. ಅದಕ್ಕೆ ಇದು ಇಟ್ಟಿರೋದು 2ನೇ ಸಲ. ನೈಟ್ ಇಲ್ಲೇ ಆಡ್ಮರಿ ಕಟ್ಟಿದ್ದು ನಾವು. ಆದರೆ ಆ ಚಿರತೆ ಆಡ್ಮರಿ ತಿನ್ನೋದಕ್ಕೆ ಬರಲೇ ಇಲ್ಲ. ಸೊ ಅದು ಲಾಕ್ ಆಗಲಿಲ್ಲ. ಅದೇ ಹೇಳ್ನಿಲ್ವಾ, ಒಂದಿನ ಬರುತ್ತೆ ಮತ್ತೆ ಅದು ಬರಲ್ಲ. ಸೊ ಇಲ್ಲಿ ನೋಡಿ, ಇದೇ ಆಡ್ಮರಿನ ಹಿಡ್ದಿದ್ದು ನೋಡಿ. ಕತ್ತು ಸ್ವಲ್ಪ ಊದ್ಕೊಬಿಟ್ಟಿದೆ. ಅವು ಬಾ ನೋಡಿ ಗೈಸ್. ಇವಾಗ ಒಂದು ಸ್ವಲ್ಪ ಮೇಯ್ತಾ ಇದೆ. ಅದನ್ನು ಮಾರ್ಬಿಡಿ ಬದುಕಲ್ಲ ಅಂತ ಹೇಳಿದ್ರು. ಆದರೂ ನಾವು ಮಾರಲಿಲ್ಲ. ಏನಾದರೂ ಆಗಲಿ ಸತ್ತರೆ ಬೇಕಾರೆ ಇಲ್ಲೇ ಸಾಯಲಿ ಅಂದ್ಬಿಟ್ಟು ನಾವು ಕೊಡಲಿಲ್ಲ ಗೈಸ್. ಅದು ಒಂದು 8-10 ಮರಿ ಹಾಕಿದೆ. ಸೊ ಅದು ಫಲ. ಸೊ ಹಾಗಾಗಿ ಏನಾದರೂ ಹೋಗ್ಲಿ ಅಂದ್ಬಿಟ್ಟು ಮಾರಲಿಲ್ಲ. ಸೊ ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಗೈಸ್ ವಾಸೆ ಆಗೋಗುತ್ತೆ ಅದು. ಅಲ್ಲಿ ನೋಡಿ, ಅವತ್ತು ಒಂದು 2 ದಿನ ಏನು ಮೇಯ್ಲೇ ಇಲ್ಲ. ಇವಾಗ ಒಂದು ಸ್ವಲ್ಪ ಮೇಯ್ತಾ ಇದೆ. ಇಲ್ಲಿ ನೋಡಿ, ಚಿರತೆ ಬನ್ನಿಲ್ಲ. ಹಾಂ ಬಂದಿತ್ತು ಕಣ ಅಲ್ಲಲ್ಲಿ ನಿಮ್ಗೆ ಏಳ್ನಿದ ಓಡಿಸ್ನಲ್ಲ. ಓಡಿಸ್ದೆ ನೀನು? ಹಾಂ ಬಂದಿತ್ತು ಚಿರತೆ ಬಂದಿತ್ತಂತ ನೋಡ್ರಿ. ಹಾಂ, ಎಷ್ಟೊತ್ತಲ್ಲಿ ಬಂದಿದ್ದು? 12 ಗಂಟೆಲಿ. 12 ಗಂಟೆಯಲ್ಲಿ ನೀನು ಓಡಿಸ್ತೀಯಾ? ಹಾಂ, ಆವತ್ತೇ ನಡಿಕೊಂಡು ಕೂತಿದ್ದೆಲ್ಲ. ಚಿರತೆ ಬಂದು ಇಲ್ಲಿ ಹಿಡಿದ್ಬಿಟ್ಟದ ಏನು ನಡುತ್ತಾ ಇದೆ ನಮ್ಮಮ್ಮ. ನಡ್ಬಿಟ್ಟು ಯಾವತ್ತು ಮಾತ್ರ ನನ್ನ ಜೀವ ಮುಂದೆಲ್ಲ ನಡ್ಗಿರ್ನಿಲ್ಲ. 3 ದಿನ ಆಯಿತು ಸುಧಾರಿಸ್ಬೋದು ನಾನು.
ಚಿರತೆ ಬಂದರೆ ಎಲ್ಲ ಹಂಚ್ಕೊಂಡಾರ ಜನ ಬಂದರೆ ಹಂಚ್ಕೋಬೇಕು. ಚಿರತೆ ಬಂದರೆ, ಪ್ರಾಣಿಗಳು ಬಂದರೆ ಹಂಚ್ಕೋಬಾರ್ದು. ಸೊ ನಮ್ಗೇನು ಭಯ ಅಂದರೆ ನಾವು ಎಲ್ಲ ಹಸುಗಳು ಮತ್ತು ಎಲ್ಲ ಹೊರಗಡೆ ಕಟ್ಟಿರ್ತೀವಲ್ಲ, ಬಂದು ಬೇರೆ ಇದನ್ನ ಹಿಡ್ಕೊಬಿಡುತ್ತೆ ಅನ್ನೋದೊಂದು ಭಯ ಅಷ್ಟೇ. ಸಾಮಾನ್ಯವಾಗಿ ಬರಲ್ಲ ಚಿರತೆ, ಅದು ಎಲ್ಲೋ ಮಿಸ್ಸಾಗಿ ಬರ್ತಿದೆ ಅಷ್ಟೇ. ತಪ್ಪಿ ಬಂದು ಅಟ್ಯಾಕ್ ಮಾಡಿರೋದಷ್ಟೇ, ಅದು ಬೇಕು ಅಂತ ಬಂದಿರೋದಲ್ಲ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನಾಳೆ. ಅಕಸ್ಮಾತ್ ಏನಾದರೂ ಚಿರತೆ ಬಂದರೆ ನಿಮಗೆ ಡೈಲಿ ವ್ಲಾಗಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮುಂದೆ. ಓಕೆ, ಬಾಯ್, ಸಿಗೋಣ ನಾಳೆ. ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಪೋರ್ಟ್ ಮಾಡಿ ಗೈಸ್. ಇದು ಹೊಸ ಚಾನಲ್ ಆಗಿರೋದ್ರಿಂದ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡೈಲಿ ವೀಡಿಯೋ ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಓಕೆ, ಸಿಗೋಣ, ಬಾಯ್.